ಬೆಂಗಳೂರಿನ ಒಂದು ದೊಡ್ಡ IT ಕಂಪನಿಯಲ್ಲಿ ಶ್ರೀನಿವಾಸ ಕೆಲಸ ಮಾಡ್ತಿದ್ದ. ಪ್ರತಿದಿನ 12 ಗಂಟೆ ಕೆಲಸ, ಡೆಡ್ಲೈನ್ ಒತ್ತಡ, ಬಾಸ್ನ ಬೈಗುಳ, ಪ್ರಮೋಷನ್ ಆಸೆ, ಮನೆಗೆ ಬಂದರೂ ಮನಸ್ಸು ಆಫೀಸಲ್ಲೇ ಇರ್ತಿತ್ತು. ಒಂದು ದಿನ ರಾತ್ರಿ 2 ಗಂಟೆಗೆ ಎದ್ದು ಕೂತ. ಮನಸ್ಸಿಗೆ ಅನ್ನಿಸ್ತು, ಇದು ಯಾವ ಜೀವನ? ಕೆಲಸ ಮಾಡ್ತೀನಿ ಆದರೆ ಸಂತೋಷ ಇಲ್ಲ, ಫಲ ಸಿಗುತ್ತೆ ಆದರೆ ಶಾಂತಿ ಇಲ್ಲ, ಏನೋ ಒಂದು ತಪ್ಪಿದೆ ಅಂತ. ರಜೆ ಹಾಕ್ಕೊಂಡ ಚಿಕ್ಕಮಗಳೂರಲ್ಲಿದ್ದಂಥ ತನ್ನ ತಾತ ರಂಗಯ್ಯನ ಊರಿಗೆ ಹೋದ. ಅಲ್ಲಿ ತಾತ ರಂಗಯ್ಯನಿಗೆ 70 ವರ್ಷ. ಬೆಳಗ್ಗೆ 5 ಗಂಟೆಗೆ ಎದ್ದು ದೇವರ ಪೂಜೆ ಮಾಡಿ ತೋಟಕ್ಕೆ ಹೋಗ್ತಿದ್ದ, ಗಿಡಗಳಿಗೆ ನೀರು ಹಾಕ್ತಿದ್ದ, ಕಳೆ ತೆಗಿತಿದ್ದ, ಮಣ್ಣು ಅಗೀತಿದ್ದ. ಆದರೆ ಅವನ ಮುಖದಲ್ಲಿ ಒಂದು ಅದ್ಭುತ ಶಾಂತಿ ಇತ್ತು. ಶ್ರೀನಿವಾಸ ಕೇಳ್ದ, ಅಜ್ಜ, ನೀನು ಇಷ್ಟು ಕಷ್ಟದ ಕೆಲಸ ಮಾಡ್ತೀಯಾ, ಆದರೆ ನಿನ್ನ ಮುಖದಲ್ಲಿ ಯಾಕೆ ಇಷ್ಟು ಸಂತೋಷ ಇದೆ? ನಾನು AC ಆಫೀಸಲ್ಲಿ ಕೆಲಸ ಮಾಡ್ತೀನಿ, ಆದರೆ ನನಗೆ ಶಾಂತಿ ಇಲ್ಲ ಯಾಕೆ ಅಂತ. ರಂಗಯ್ಯ ನಕ್ಕು ಹೇಳ್ದ, ಮೊಮ್ಮಗ, ನಾನು ತೋಟ ಮಾಡ್ತೀನಿ, ಆದರೆ ತೋಟ ನನ್ನ ಮನಸ್ಸಲ್ಲಿಲ್ಲ. ನನ್ನ ಮನಸ್ಸು ಭಗವಂತನಲ್ಲಿದೆ. ನೀನು ಆಫೀಸಲ್ಲಿ ಕೆಲಸ ಮಾಡ್ತೀಯಾ, ಆದರೆ ಆಫೀಸು ನಿನ್ನ ಮನೆಯಲ್ಲಿ, ಊಟದಲ್ಲಿ, ನಿದ್ದೆಯಲ್ಲಿ ಕೂಡ ಇದೆ. ಅದೇ ವ್ಯತ್ಯಾಸ. ರಂಗಯ್ಯ ಶ್ರೀನಿವಾಸನನ್ನ ಪಕ್ಕದಲ್ಲಿದ್ದಂಥ ಗಾಣಕ್ಕೆ ಕರ್ಕೊಂಡು ಹೋದರು. ಅಲ್ಲಿ ಒಂದು ಎತ್ತಿನ ಕಣ್ಣಿಗೆ ಪಟ್ಟಿ ಕಟ್ಟಿದ್ರು. ದಿನ ಇಡೀ ಆ ಎತ್ತು ಕಣ್ಣಿಗೆ ಪಟ್ಟಿ ಕಟ್ಕೊಂಡು ಗಾಣ ತಿರುಗಿಸ್ತಾ ಇತ್ತು, ಒಂದೇ ವೃತ್ತದಲ್ಲಿ ಸುತ್ತಾ ಇತ್ತು. ರಂಗಯ್ಯ ಹೇಳ್ದ, ನೋಡು ಮೊಮ್ಮಗ, ಈ ಎತ್ತು ಕೆಲಸ ಮಾಡುತ್ತೆ, ಆದರೆ ಯಾಕೆ ಮಾಡುತ್ತೆ ಅಂತ ಗೊತ್ತಿಲ್ಲ, ಫಲ ಏನು ಅಂತ ಗೊತ್ತಿಲ್ಲ, ತನ್ನ ಶ್ರಮ ಎಲ್ಲಿ ಹೋಗುತ್ತೆ ಅಂತ ಗೊತ್ತಿಲ್ಲ. ಕಣ್ಣಿಗೆ ಪಟ್ಟಿ ಕಟ್ಟಿಕೊಂಡು ಅಲಿಯುವಂತಹ ಈ ಎತ್ತು ಫಲ ನಿರೀಕ್ಷೆ ಇಲ್ಲದೆ ಕೆಲಸ ಮಾಡುವ ಮನುಷ್ಯನ ಹಾಗೆ. ಶ್ರೀನಿವಾಸ ಕೂಡ ಹೀಗೆ ಯೋಚನೆ ಮಾಡ್ದ. ನಾನು ಕೂಡ ಹೀಗೆ ಇದ್ದೀನ, ಪ್ರಮೋಷನ್ ಕನಸಿನಲ್ಲಿ ಕಣ್ಮುಚ್ಕೊಂಡು ಸುತ್ತಾ ಇದ್ದೀನ ಅಂತ. ಅವತ್ತಿನ ದಿನ ಸಂಜೆ ರಂಗಯ್ಯ ಶ್ರೀನಿವಾಸನ್ನ ಹಳ್ಳದ ಹತ್ರ ಕರ್ಕೊಂಡು ಹೋದರು. ಒಂದು ರಾಜಹಂಸ ನೀರಿನ ಮೇಲೆ ತೇಲ್ತಾ ಇತ್ತು. ನೀರಲ್ಲಿ ಇದ್ದರೂ ಅದಕ್ಕೆ ರೆಕ್ಕೆ ಒದ್ದೆ ಆಗಿರಲಿಲ್ಲ. ರಂಗಯ್ಯ ಹೇಳಿದ್ರು, ಆ ಹಕ್ಕಿ ನೋಡು, ನೀರಲ್ಲಿದೆ, ಆದರೆ ನೀರು ಅದಕ್ಕೆ ಅಂಟಿಕೊಂಡಿಲ್ಲ. ಅದರ ರೆಕ್ಕೆ ನೀರ ಮೇಲೆ ಒಂದು ಪ್ರತ್ಯೇಕ ಪದರ ಇದೆ. ಕರ್ಮಯೋಗಿ ಹೀಗೆ ಜಗತ್ತಿನಲ್ಲಿ ಇದ್ದಾನೆ, ಕರ್ಮ ಮಾಡ್ತಾನೆ, ಆದರೆ ಜಗತ್ತು ಅವನ ಮನಸ್ಸಿಗೆ ಅಂಟಿಕೊಳ್ಳಲ್ಲ ಅಂತ. ಶ್ರೀನಿವಾಸ ಆ ಮಾತು ಕೇಳಿ ಒಂದು ಕ್ಷಣ ನಿಂತ. ಮಾರನೇ ದಿನ ರಂಗಯ್ಯ ಶ್ರೀನಿವಾಸನ್ನ ಕಾಫಿ ತೋಟದ ಮಾಲಿ ಮಾರಿಯಪ್ಪನ ಹತ್ರ ಕರ್ಕೊಂಡು ಹೋದ. ಮಾರಿಯಪ್ಪ ತೋಟದಲ್ಲಿ ಕೆಲಸ ಮಾಡ್ತಿದ್ದ. ಯಾರಿಗೂ ಗೊತ್ತಾಗದಂಥ ಮೌನ ವ್ಯಕ್ತಿ ಅವನು. ಶ್ರೀನಿವಾಸ ಕೇಳ್ದ, ಮಾರಿಯಪ್ಪ, ನೀನು ದಿನ ಇಡೀ ಕೆಲಸ ಮಾಡ್ತೀಯ, ಸಂಬಳ ಕಡಿಮೆ, ಮಾನ್ಯತೆ ಇಲ್ಲ, ಬೇಜಾರಾಗಲ್ವಾ ಅಂತ. ಮಾರಿಯಪ್ಪ ನಿಂತು ನಕ್ಕ. ಸಾರ್, ನಾನು ಕಾಫಿ ಗಿಡ ನೋಡ್ಕೊಳ್ತೀನಿ. ಈ ಕಾಫಿ ಕುಡಿದು ಬೆಂಗಳೂರಲ್ಲಿ ಯಾರೋ ಒಬ್ಬ ಆಫೀಸಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ, ಮುಂಬೈಯಲ್ಲಿ ಯಾರೋ ಒಂದು ಡೀಲ್ ಮಾಡ್ತಾರೆ, ಅಮೇರಿಕಾದಲ್ಲಿ ಯಾರೋ ಒಂದು ಸಾಫ್ಟ್ವೇರ್ ಬರೀತಾರೆ. ಇದು ನನಗೆ ಗೊತ್ತಿಲ್ಲ, ಆದರೆ ನನ್ನ ಕೆಲಸ ಎಲ್ಲೋ ಒಳ್ಳೆಯದಾಗಿ ಉಪಯೋಗ ಆಗುತ್ತೆ ಅನ್ನೋದೇ ನನ್ನ ಸಂತೋಷ, ಅಷ್ಟೇ ಸಾಕು ಅಂತ. ನಾನು ಭಗವಂತ ಕೊಟ್ಟ ಕೆಲಸ ಮಾಡ್ತೀನಿ, ಫಲ ಅವನಿಚ್ಛೆ, ನನ್ನ ಕರ್ಮ ನಾನು ಮಾಡ್ತೀನಿ ಅಷ್ಟೇ ಅಂತ ಹೇಳಿದ. ಶ್ರೀನಿವಾಸ ಒಂದು ಕ್ಷಣ ಸ್ತಬ್ಧನಾದ. IT ಕಂಪನಿಯ ದೊಡ್ಡ ಇಂಜಿನಿಯರಿಗೆ ಕಾಫಿ ತೋಟದ ಮಾಲಿ ಕರ್ಮಯೋಗ ಕಲಿಸಿದ್ದ. ಮಾರನೇ ದಿನ ಶ್ರೀನಿವಾಸ ಪಕ್ಕದ ಊರಲ್ಲಿದ್ದಂಥ ಆಶ್ರಮಕ್ಕೆ ಹೋದ. ಅಲ್ಲಿ ತುಂಬ ಜನ ಭಕ್ತರಿದ್ದರು. ಕೆಲವರು ಕಾವಿ ಹಾಕ್ಕೊಂಡಿದ್ರು, ಕೆಲವರು ಸಾಮಾನ್ಯ ಬಟ್ಟೆ ಧರಿಸ್ಕೊಂಡಿದ್ರು. ಗುರುಗಳು ಶ್ರೀನಿವಾಸನನ್ನು ನೋಡಿ ಕೇಳಿದರು, ಏನು ಪ್ರಶ್ನೆ ಇತ್ತು ಮಗು ಅಂತ. ಶ್ರೀನಿವಾಸ ಹೇಳ್ದ, ಗುರುಗಳೇ, ನಾನು IT ಕೆಲಸ ಮಾಡ್ತೀನಿ, ಕರ್ಮಯೋಗ ಮಾಡೋಕ್ಕೆ ಸನ್ಯಾಸ ತಗೋಬೇಕಾ ಅಂತ. ಗುರುಗಳು ಹೇಳಿದರು, ಭಗವದ್ಗೀತೆ ಅಧ್ಯಾಯ 3 ಶ್ಲೋಕ 7 ನೋಡು. ಕೃಷ್ಣ ಹೇಳಿದ್ದಾನೆ, ಮನಸ್ಸಿನಿಂದ ಇಂದ್ರಿಯ ನಿಯಂತ್ರಿಸಿ ಆಸಕ್ತಿ ಇಲ್ಲದೆ ಕರ್ಮ ಮಾಡುವವನು ಶ್ರೇಷ್ಠ. ನಿನ್ನ IT ಕೆಲಸ ಮಾಡು, ಆದರೆ ಕೆಲಸ ಮಾಡುವಾಗ ಕೆಲಸದಲ್ಲೇ ಇರು, ಮನೆಯಲ್ಲಿ ಆಫೀಸ್ ತರಬೇಡ. ಪ್ರಮೋಷನ್ ಫಲದ ಆಸೆ ಇಲ್ಲದೆ ಮಾಡು, ನಿನ್ನ ಪ್ರಯತ್ನ ಮಾಡು, ಫಲ ಭಗವಂತನಿಗೆ ಬಿಡು. ನಾನು ಮಾಡಿದೆ ಅನ್ನುವಂಥ ಅಹಂ ಬಿಡು, ಭಗವಂತ ನನ್ನ ಮೂಲಕ ಮಾಡಿಸ್ದ ಅಂತ ತಿಳ್ಕೊ. ಒಳ್ಳೆ ಕೆಲಸ ಮಾಡು, ಜನರ ಉಪಕಾರಕ್ಕಾಗಿ, ಸಂಬಳಕ್ಕಾಗಿ ಮಾತ್ರ ಅಲ್ಲ ಅಂತ ಗುರುಗಳು ಹೇಳಿದರು. ಶ್ರೀನಿವಾಸ ಬೆಂಗಳೂರಿಗೆ ವಾಪಸ್ ಬಂದ. ಆಫೀಸಿಗೆ ಹೋದ, ಆದರೆ ಈಗ ಬದಲಾಗಿದ್ದ. ಕೆಲಸ ಮಾಡುವಾಗ ಕೆಲಸದಲ್ಲಿ ಮನಸ್ಸು ನಿಲ್ತಿತ್ತು. ಪ್ರಮೋಷನ್ ಆಸೆ ಇರಲಿಲ್ಲ, ಆದರೆ ಕೆಲಸ ಉತ್ತಮ ಆಯಿತು. ನಾನು ಮಾಡಿದೆ ಅನ್ನುವಂಥ ಅಹಂ ಹೋಯಿತು. ಟೀಮ್ ಜೊತೆ ಒಳ್ಳೆ ಸಂಬಂಧ ಬೆಳೀತು. 6 ತಿಂಗಳಲ್ಲಿ ಅವನಿಗೆ ಪ್ರಮೋಷನ್ ಕೂಡ ಸಿಕ್ತು. ಅದನ್ನು ಅವನು ಬಯಸೇ ಇರಲಿಲ್ಲ. ಫಲದ ಆಸೆ ಬಿಟ್ಟಾಗ ಫಲ ಸಿಗುತ್ತೆ. ಇದೇ ಕರ್ಮಯೋಗದ ಅದ್ಭುತ ರಹಸ್ಯ. ಇದೇ ಭಗವದ್ಗೀತೆ ಅಧ್ಯಾಯ 3 ಶ್ಲೋಕ 7. ಶ್ಲೋಕ ಹೀಗಿದೆ, ಯಸ್ತ್ವಿಂದ್ರಿಯಾಣಿ ಮನಸಾ ನಿಯಮ್ಯಾರಭತೇರ್ಜುನ ಕರ್ಮೇಂದ್ರಿಯೈಃ ಕರ್ಮಯೋಗಂ ಅಸಕ್ತಃ ಸ ವಿಶಿಷ್ಯತೆ.
ಈ ಶ್ಲೋಕದ ಆಳವಾದ ತಾತ್ಪರ್ಯ ಮನಸ್ಸಿನ ನಿಯಂತ್ರಣ 3 ಹಂತದಲ್ಲಿರುತ್ತೆ ಅನ್ನೋದು. ಮೊದಲನೇ ಹಂತ ಅರಿವು, ನನ್ನ ಮನಸ್ಸು ಈಗ ಎಲ್ಲಿದೆ ಅಂತ ಗಮನಿಸೋದು. ಎರಡನೇ ಹಂತ ಮರಳಿ ತರೋದು, ಮನಸ್ಸು ಅಲೆದರೆ ಮತ್ತೆ ವರ್ತಮಾನಕ್ಕೆ ತರುವಂಥದ್ದು. ಮೂರನೇ ಹಂತ ಭಗವಂತನಲ್ಲಿ ನಿಲ್ಲಿಸುವಂಥದ್ದು, ಕೆಲಸ ಮಾಡ್ತಾ ಭಗವಂತನ ಜ್ಞಾಪಕ ಇಟ್ಕೊಳ್ಳುವಂಥದ್ದು. ಈ ಶ್ಲೋಕದ ಮೂಲಕ ನಾವು ರೂಢಿಸಿಕೊಳ್ಳಬೇಕಾದಂಥ 8 ಜೀವನ ಪಾಠಗಳು. ಮೊದಲನೇದು, ಮನಸ್ಸು ಗೆದ್ದರೆ ಜಗತ್ತು ಗೆದ್ದ ಹಾಗೆ. ಎರಡನೇದು, ಕೆಲಸ ಮಾಡುವಾಗ ಕೆಲಸದಲ್ಲೇ ಇರು. ಮೂರನೇದು, ಹಕ್ಕಿ ಪಾಠ, ಜಗತ್ತಿನಲ್ಲಿ ಇದ್ದರೂ ಲೇಪಿಸಿಕೊಳ್ಳಬಾರದು. ನಾಲ್ಕನೇದು, ಫಲ ಬಿಟ್ಟಾಗ ಫಲ ಸಿಗುತ್ತೆ. ಐದನೇದು, ಅಹಂ ಬಿಟ್ಟ ಕರ್ಮ ಬಂಧನ ತರಲ್ಲ. ಆರನೇದು, ಸಾಮಾನ್ಯ ಕೆಲಸ ಕೂಡ ಯೋಗ ಆಗಬಹುದು. ಏಳನೇದು, ವಿಶಿಷ್ಟ ಅಂದರೆ ಸನ್ಯಾಸಿ ಅಲ್ಲ, ಕರ್ಮಯೋಗಿ. ಎಂಟನೇದು, ಮನಸ್ಸು ವರ್ತಮಾನದಲ್ಲಿ ನಿಲ್ಲಲಿ ಅನ್ನೋದು. ಕೊನೆಯದಾಗಿ, ಗಾಣದ ಎತ್ತು ಕಣ್ಣು ಮುಚ್ಚಿ ಸುತ್ತತ್ತೆ, ಅದು ಬಂಧನ. ರಾಜಹಂಸ ನೀರಲ್ಲಿ ತೇಲುತ್ತೆ, ಅದು ಮುಕ್ತ. ಮನುಷ್ಯ ಕರ್ಮ ಮಾಡ್ತಾ ಮನಸ್ಸು ಭಗವಂತನಲ್ಲಿ ನಿಲ್ಲಿಸಿದರೆ ಕರ್ಮ ಮೋಕ್ಷ ಮಾರ್ಗ ಆಗುತ್ತೆ. ಮುಂದಿನ ಶ್ಲೋಕ 8ರಲ್ಲಿ ಕೃಷ್ಣ ಇನ್ನಷ್ಟು ನೇರವಾಗಿ ಹೇಳ್ತಾನೆ, ನಿನ್ನ ನಿತ್ಯ ಕರ್ಮ ಮಾಡು ಮತ್ತು ಅದರ ಹಿಂದಿನ ಮಹಾಕಾರಣ ತೆರೆದುಕೊಳ್ಳುತ್ತೆ. ಹಾಗಾದರೆ ಆ ಮಹಾಕಾರಣದ ಶ್ಲೋಕದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ